ಮಂಗಳೂರು ಮಹಾನಗರಕ್ಕೆ ನೀರು ಬಿಟ್ಟಿದ್ದಕ್ಕೆ ಬಂಟ್ವಾಳದ ರೈತರು ಕಣ್ಣೀರು ಹಾಕಿದ್ದಾರೆ. ಯಾಕೆ ಹಾಗಾದ್ರೆ? ಲಕ್ಷಾಂತರ ಜನರಿಗೆ ನೀರು ಹರಿಸೋ ಡ್ಯಾಂನಿಂದ ರೈತನ ಬದುಕಿಗೆ ಬರೆ ಬಿದ್ದಂತಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ರೈತರ ಕಣ್ಣೀರ ಕಥೆ. ರೈತರ ಬದುಕಿಗೆ ಈ ಡ್ಯಾಂನ ನೀರು ಕೊಳ್ಳಿ ಇಟ್ಟಂತಾಗಿದೆ. ಲಕ್ಷಾಂತರ ಮೌಲ್ಯದ ಬೆಳೆ ಸರ್ವನಾಶವಾಗಿದೆ. ಬಂಟ್ವಾಳದ ತುಂಬೆ ಡ್ಯಾಂನ ಹೊರಹರಿವಿನಿಂದ ಕೊಚ್ಚಿ ಹೋಗಿದೆ ರೈತರ ಬದುಕು. ಮಂಗಳೂರು ಮಹಾನಗರಕ್ಕೆ ನೀರು, ಆದ್ರೆ ಬಂಟ್ವಾಳದ ರೈತರ ಕಣ್ಣೀರು. ಯಾಕೆ ಅಂತ ನೋಡಿದ್ರೆ ತುಂಬೆ ಡ್ಯಾಂನ ಹೊರ ಹರಿವಿನಿಂದ ಸುತ್ತಮುತ್ತಲ ರೈತರ ಜಮೀನಿಗೆ ನೀರು ನುಗ್ಗಿದ್ದು ನದಿಯ ಪಾಲಾಗಿದೆ ಜಮೀನು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಬಂಟ್ವಾಳದ ತುಂಬೆ ಡ್ಯಾಂನ ಹೊರ ಹರಿವಿನಿಂದ ರೈತರ ಬದುಕೆ ಕೊಚ್ಚಿಕೊಂಡು ಹೋಗಿದೆ. ಡ್ಯಾಂನ ಹೊರ ಹರಿವಿನ ನೀರು ಹರಿದು ಲಕ್ಷಾಂತರ ಮೌಲ್ಯದ ಬೆಳೆ ಸರ್ವನಾಶವಾಗಿದೆ. ದಿನೇ ದಿನೇ ಡ್ಯಾಮ್ ನೀರಿನ ಹರಿವಿಗೆ ಎಕರೆಗಟ್ಟಲೆ ತೋಟ ನೀರ್ಪಾಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ರೈತರ ಜಮೀನು ಕೂಡ ನದಿಯಾಗಿದೆ. ಅಲ್ಲಿ ತಡೆಗೋಡೆ ನಿರ್ಮಿಸಬೇಕಾಗಿತ್ತು, ತಡೆಗೋಡೆ ನಿರ್ಮಿಸದೇ ಇರೋದೇ ಈ ಅವಾಂತರಕ್ಕೆ ಕಾರಣ ಆಗಿದೆ. ಹತ್ತಾರು ಕುಟುಂಬಕ್ಕೆ ಇದರಿಂದ ಪೆಟ್ಟು ಬಿದ್ದಿದೆ. ಮನವಿ ಮಾಡಿ ಸುಸ್ತಾಗಿ ಈಗ ರೈತರು ಹೋರಾಟದ ಹಾದಿ ಹಿಡಿದಿದ್ದಾರೆ. ಈಗ ಮಂಗಳೂರು ಪಾಲಿಕೆಯ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ರೈತರು. ರೈತರನ್ನ ಡ್ಯಾಮ್ ಗೇಟ್ ಬಳಿನೇ ಪೊಲೀಸರು ತಡೆದಿದ್ದಾರೆ. ಗೇಟ್ ಎದುರೇ ಸೌದೆ ಒಲೆ ಹಚ್ಚಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧಪಟ್ಟಂಗೆ ಎಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಮಂಗಳೂರು ಪಾಲಿಕೆ ಡೋಂಟ್ ಕೇರ್ ಅನ್ನುವಂತ ರೀತಿಯಲ್ಲಿ ವರ್ತಿಸಿದೆ. ಹೀಗಾಗಿ ರೈತರ ಆಕ್ರೋಶಕ್ಕೆ ಇದು ಕಾರಣ ಆಗಿದೆ. ಈಗ ರೈತರು ಸಿಡಿದೆದ್ದಿದ್ದಾರೆ ಪಾಲಿಕೆಯ ವಿರುದ್ಧ. ಗೇಟ್ ಎದುರಿಗೆ ಸೌದೆ ಒಲೆ ಹಚ್ಚಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೊಟೆಸ್ಟ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಆ ಗೇಟ್ ಮುಂಭಾಗದಲ್ಲಿ ಸೌದೆ ಒಲೆ ಹಚ್ಚಿ ಅಡುಗೆ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಅಂದ್ರೆ ನಮ್ಮ ಜೀವನ ಈ ರೀತಿಯಾಗಿ ಬೀದಿಗೆ ಬಂತು ಅಂತ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಲಿಕೆಯ ಕಮಿಷನರ್ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದು ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಜೊತೆ ವಾಗ್ವಾದ, ತಳ್ಳಾಟ, ನೂಕಾಟ ಎಲ್ಲ ಕೂಡ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ತುಂಬೆ ಡ್ಯಾಮ್ ಏನಿದೆ ಇದು ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆಯಾ? ಈ ಡ್ಯಾಮ್ ತುಂಬಿ ಹೆಚ್ಚಾಗಿರುವಂತಹ ನೀರನ್ನ ಹೊರಗೆ ಬಿಡಲಾಗುತ್ತೆ, ಅದು ರೈತರ ಜಮೀನನ್ನ ಆವರಿಸಿಕೊಳ್ತಾ ಇದೆ. ಹೀಗೆ ಹರಿತಾ ಇರುವಂತಹ ಹೆಚ್ಚಾಗಿರುವಂತಹ ನೀರೇನಿದೆ ಅದು ರೈತರ ಬದುಕಿಗೆ ಕೊಳ್ಳಿ ಇಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.